ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಎದ್ದ ತಕ್ಷಣ ಪಾಪ ನನ್ನ ಮಗ ಏನು ಮಾಡ್ದ, ಕುತ್ಕೊಂಡು ಬುಕ್ಕೆಲ್ಲ ನೋಡ್ಕೊಂಡಿದ್ದ. ಯಾಕೋ ಅಂತ ಕೇಳಿದ್ರೆ, ನೋಡಿ ಇದೇನೋ ಪ್ರಾಜೆಕ್ಟ್ ಕೊಟ್ಟಿದ್ರಂತೆ ಚಿಕ್ಕದು ಆ್ಯಕ್ಟಿವಿಟೀಸ್ಗೋಸ್ಕರ. ಹಾಗಾಗಿ ಅವನು ಬೆಂಕಿ ಕಡ್ಡಿಗಳನ್ನೆಲ್ಲ ತೆಗ್ದು ಎಲ್ಲ ಎತ್ತಿಡ್ತಾ ಇದ್ದ. ಇದೆಲ್ಲ ಹಾಕ್ಬೇಕಾಗಿತ್ತು ಮಮ್ಮಿ, ಮರ್ತ್ಕೊಂಡಿದ್ದೆ ಅಂತ ಗಮ್ಮೆ ಇರಲಿಲ್ಲ. ಆಮೇಲೆ ಅವನೇ ಬೆಳಗ್ಗೆ ಹೋಗಿ ಅಂಗಡಿನಲ್ಲಿ ತಗೊಬಂದು ಎಲ್ಲ ಜೋಡಿಸ್ಬಿಟ್ಟಿಡೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದ. ನಿನ್ನೆ ನಾನು ಡೈರಿ ನೋಡೋದೇ ಮರ್ತ್ಕೊಬಿಟ್ಟೆ ಪಾಪ. ಏನಂದರೆ ಒಂದಷ್ಟು ಹೋಮ್ವರ್ಕ್ಗಳಿದ್ವು ಅಷ್ಟೇ, ಅದು ಮಾಡಿಸಿದ್ದೆ. ಬಟ್ ಇದು ಆ್ಯಕ್ಟಿವಿಟೀಸ್ದು ಆ್ಯಕ್ಚುಲಿ ಅವ್ರು ಸ್ಕೂಲಲ್ಲಿ ಏನು ಮಾಡ್ತಾರೆ ಅಂದರೆ, ಏನಾದರೂ ಹೋಮ್ವರ್ಕ್ ಏನಾದರೂ ಇದ್ದಾವೆ ಅಥವಾ ಏನಾದರೂ ಇಂಪಾರ್ಟೆಂಟ್ ಏನಾದ್ರು ನೋಟ್ ಇದೆ ಅಂದರೆ ಅವರೇ ಬರೆದ್ಬಿಟ್ಟು ಕೊಡೋಲ್ಲ, ಮಕ್ಕಳಿಗೆ ಈ ಥರ ಹೇಳ್ತಾರೆ. ಮಕ್ಕಳೇ ನೀಟಾಗಿ ಅದೆಲ್ಲ ಏನು ಹೋಮ್ವರ್ಕ್ ಇದೆ ಅಂತ ಎಲ್ಲ ಡೈರಿನಲ್ಲೇ ಬರೀಬೇಕು. ಅದಕ್ಕೋಸ್ಕರ ಈ ಆ್ಯಕ್ಟಿವಿಟೀಸ್ ಏನಿತ್ತು ಎಲ್ಲ ಕಂಪ್ಲೀಟ್ ಮಾಡ್ದೆ. ನಂತರ ಇವತ್ತು ಇಡ್ಲಿ ಮಾಡೋಣ ಅಂತ ಇಡ್ಲಿಗೆ ರೆಡಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸಾಂಬಾರು ಕೂಡ ಆಯಿತು. ಏನು ಸಾಂಬಾರು ಮಾಡಿದ್ದೆ ಅಂದರೆ, ಟೊಮೆಟೊ ಮತ್ತು ಸ್ವಲ್ಪ ತೊಗರಿಬೇಳೆ ಹಾಕಿ ಇಡ್ಲಿ ಸಾಂಬಾರು ಮಾಡಿದ್ದೆ ನಾನು. ನಮ್ಮಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಒಬ್ರಿಗೆ ಇಡ್ಲಿ ಇಷ್ಟ ಆಗುತ್ತೆ, ಒಬ್ಬರಿಗೆ ದೋಸೆ ಇಷ್ಟ ಆಗುತ್ತೆ. ಅದೊಂದು ತಲೆನೋವು. ಈಗ ಇಡ್ಲಿ ಮಾಡಿದ್ರೆ ಅರ್ಧಕ್ಕರ್ಧ ನಮ್ಮಲ್ಲಿ ತಿನ್ಬಿಡ್ತಾರೆ, ಮಿಕ್ಕಿದ್ದೆಲ್ಲ ಮಧ್ಯಾಹ್ನ ಮಿಕ್ಬಿಡುತ್ತೆ. ಇನ್ನು ಮಧ್ಯಾಹ್ನ ತಿನ್ನೋಕ್ಕೂ ಬೇಜಾರಂತ ನಾನೇನು ಮಾಡ್ತೀನಿ, 1 ಗ್ಲಾಸ್ ಅಷ್ಟು ಮಾತ್ರ ಅಕ್ಕಿ ಹಾಕ್ಬಿಟ್ಟು ಇಡ್ಲಿ ಮಾಡೋದು ಅಷ್ಟೇ. ಹಾಗಾಗಿ ಸ್ವಲ್ಪ ಮಾತ್ರ ಮಾಡಿಬಿಡ್ತೀನಿ. ಇನ್ನು ಮಧ್ಯಾಹ್ನಕ್ಕೆಲ್ಲ ಉಳಿದ್ರೆ ಮಕ್ಕಳೂ ತಿನ್ನಲ್ಲ, ನಮಗೂ ಇಷ್ಟ ಆಗಲ್ಲ ಅಂದ್ಬಿಟ್ಟು. ಇಡ್ಲಿ ಕೂಡ ಆಯಿತು. ಸಾಂಬಾರು ಕೂಡ ರೆಡಿ ಮಾಡಿ ಇಟ್ಟಿದ್ದೆ. ಮಗನಿಗೆ ಏನಂದರೆ, ಇಡ್ಲಿಗೆ ಸಕ್ಕರೆ ಹಾಕ್ಕೊಡ್ಬೇಕು, ಇಲ್ಲ ಅಂದರೆ ಸಾಂಬಾರು ಹಾಕ್ಕೊಟ್ರೆ ಅವನು ತಿನ್ನೋದೇ ಇಲ್ಲ. ಹಾಕಿ ಕೊಡೋಕೆ ಹೋಗಿದ್ದಕ್ಕೆ ಹೆಂಗೋ ತಿನ್ನೋ ಚೆನ್ನಾಗಿರುತ್ತೆ ಅಂದ್ರೂ ಅವ್ನು ತಿನ್ನಲೇ ಇಲ್ಲ. ಸ್ವಲ್ಪ ಅವನು ಖಾರ ತಿನ್ನೋದು ಕಡಿಮೆನೇ. ಹಾಗಾಗಿ ಮಗ ಅಂತೂ ತಿನ್ನಲ್ಲ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ಗೆ ಕೊಟ್ಟೆ. ಅವರು ಕೂಡ ಟಿಫನ್ ಮಾಡಿಕೊಂಡ್ರು. ಇನ್ನು ಮಗನಿಗೆ ಮತ್ತು ಮಗಳಿಗೆ ದೋಸೆ ಮಾಡಿಕೊಟ್ಟೆ. ಅವ್ರಿಗೇನಂದರೆ ದೋಸೆ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿರಬೇಕು, ಆಗಿದ್ದರೆ ಸ್ವಲ್ಪ ತುಪ್ಪ ಹಾಕ್ಕೊಟ್ರೆ ತಿಂತಾರೆ. ಇನ್ನೂ ಅವರು ಚಟ್ನಿ ಆಗಲಿ ಪಲ್ಯ ಆಗಲಿ ಜಾಸ್ತಿ ಅದ್ರ ಜೊತೆ ತಿನ್ನಲ್ಲ. ನಂತರ ತಿಂಡಿ ಕೂಡ ಆಯಿತು. ಇನ್ನು ಅಡುಗೆ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ, ಮೇಲ್ಮೇಲೆ ಸ್ವಲ್ಪ ಡಸ್ಟ್ ಮಾಡ್ಕೊಳ್ಳೋಣ ಅಂತ ಬಾಕ್ಸ್ ಎಲ್ಲ ನೀಟಾಗೆಲ್ಲ ಒರೆಸಿ ಎತ್ತಿಡ್ತಾ ಇದ್ದೀನಿ. ಯಾಕಂದರೆ ದಿನಸಿಗಳೆಲ್ಲ ತೊಗೊಬಂದಿದ್ರಲ್ಲ, ಇನ್ನೂ ಜೋಡಿಸಿರಲಿಲ್ಲ. ಫಸ್ಟ್ ಅದು ಜೋಡ್ಸೋಕ್ಕಿಂತ ಮುಂಚೆನೇ ಬಾಕ್ಸ್ ಎಲ್ಲ ಒರೆಸೋಣ ಅಂತ ಎಲ್ಲ ಒರೆಸಿಡ್ತಾ ಇದ್ದೆ. ಇನ್ನೊಂದು ಏನಂದರೆ, ಇದು ತಿಂಗಳಿಗೊಂದ್ಸಲಿ ಮಾತ್ರ ತೆಗೆದು ಜೋಡಿಸ್ಕೋತೀನಿ ಅಷ್ಟೇ. ಮಿಕ್ಕಿದ್ದೆಲ್ಲ ಇನ್ನು ಮೇಲಿರೋ ಪಾತ್ರೆಗಳನ್ನೆಲ್ಲ ಏನು ನಾನು ವಾಶ್ ಮಾಡೋಕ್ಕೆ ಹೋಗಲಿಲ್ಲ. ಏನಿದ್ರು ಬಾಕ್ಸ್ಗಳು ಮಾತ್ರ 15 ದಿವಸಕ್ಕೊಂದ್ಸಲಿ ತಿಂಗಳಿಗೊಂದ್ಸಲಿ ಜೋಡಿಸಿಡ್ತಾ ಇರ್ತೀನಿ ಅಷ್ಟೇ. ಇನ್ನು ಕ್ಲೀನ್ ಕೂಡ ಆಯಿತು. ನಿನ್ನೆ ನೈಟ್ ಏನಾಯ್ತು ಅಂದರೆ, ನಮ್ಮ ಹಸ್ಬೆಂಡು ಎಗ್ ಫ್ರೈಡ್ ರೈಸ್ ಅಂತ ಮಾಡ್ತಾರೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ರಿಕ್ವೆಸ್ಟ್ ಮಾಡಿ, ಹೇಗಿದ್ರು ಇದೊಂದ್ಸಲಿ ಮಾಡಿರಿ, ಅದೊಂದು ರೆಸಿಪಿ ಶೇರ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ಅದಕ್ಕೆ ಸರಿ ಅಂತ ಒಪ್ಕೊಂಡ್ರು. ಇನ್ನು ಇದಕ್ಕೆ ಮೇಯ್ನ್ ಬಂದು ಆಚಿ ಫ್ರೈಡ್ ರೈಸ್ ಪೌಡ್ರ್ ಅಂತ, ಇದು ತುಂಬ ಚೆನ್ನಾಗಿ ಟೇಸ್ಟಾಗಿ ಕೊಡುತ್ತಿದ್ದು. ಹಾಗಾಗಿ ಈ ಪೌಡ್ರೇ ಯೂಸ್ ಮಾಡ್ತೀನಿ. ನಂತರ ಪೆಪ್ಪರ್ ಪೌಡ್ರ್ ಬೇರೆ ಇರಲಿಲ್ಲ, ಹಾಗಾಗಿ ಒಂದು 15 ಮೆಣಸಷ್ಟು ತಗೊಂಡು ಇದನ್ನೇ ಪೌಡ್ರ್ ಮಾಡಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಬಿಡೋಣ ಅಂತ. ಇನ್ನು ನಮಗೆ 4 ಜನಕ್ಕಲ್ವ ಸಾಕಾಗುತ್ತೆ ಅಂದ್ಬಿಟ್ಟು 6 ಮೊಟ್ಟೆ ತೊಗೊಂಡಿದ್ದೀವಿ. ಅನ್ನ ಕೂಡ ಆಲ್ರೆಡಿ ಮಾಡಿಟ್ಟಾಗಿತ್ತು, ಸ್ವಲ್ಪ ಬಿಸಿ ಇತ್ತಲ್ಲ, ತಣ್ಣಾಗಲಿ ಅಂದ್ಬಿಟ್ಟು ಒಂದು ತಟ್ಟೆಗಾಗಿ ಇಟ್ಟಿದ್ದೀನಿ. ಮೊದಲನೇದಾಗಿ ಇದಕ್ಕೆ ಒಂದು ದಪ್ಪ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 4ರಿಂದ 5 ಹಸಿಮೆಣ್ಸಿಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ನೆಕ್ಸ್ಟು ಫ್ರೈಡ್ ರೈಸ್ ಪೌಡ್ರು ಮತ್ತು ಗರಂ ಮಸಾಲೆ, ಹಾಗೆ 1 ಸ್ಪೂನಷ್ಟು ಖಾರದ ಪುಡಿ, ಇನ್ನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇಷ್ಟು ಸಾಕು. ಬಾಣಲಿ ಕೂಡ ಕಾಯಿದೆ. ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಬ್ರೌನ್ ಕಲರ್ ಬರೋ ತನಕ ಹುರಿಬೇಕು. ಇದೇನಂದರೆ, ಇದಕ್ಕೆ ಸೋಯಾ ಸಾಸು ವಿನೆಗರ್ ಆಗಲಿ ಏನು ಯೂಸ್ ಮಾಡ್ತಿಲ್ಲ. ಬೇಕಾದರೆ ಸ್ವಲ್ಪ 1 ಸ್ಪೂನ್ ಟೇಸ್ಟಿಗೋಸ್ಕರ ಟೊಮೆಟೊ ಕೆಚಪ್ ಕೂಡ ಆ್ಯಡ್ ಮಾಡ್ಕೊಬೋದು ಅಷ್ಟೇ. ಬಟ್ ತುಂಬ ಟೇಸ್ಟಾಗಿರುತ್ತೆ. ಈರುಳ್ಳಿ ಕೂಡ ಬ್ರೌನ್ ಕಲರ್ ಬಂದ ತಕ್ಷಣ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೇಕು. ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೋಬೇಕು. ಇನ್ನು ಇದನ್ನೆಲ್ಲ ಇದರಲ್ಲೇ ಚೆನ್ನಾಗಿ ಉರಿತಾ ಬರಬೇಕು. ಅದೇನಂದರೆ ಬ್ರೌನ್ ಕಲರ್ ಬರೋ ತನಕ ಸಾಕು. ಇದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ವಿ ಅಲ್ವಾ, 1 ಸ್ಪೂನಷ್ಟು ಇದಕ್ಕೆ ಹಾಕಿ ಅದು ಹಸಿ ಸ್ಮೆಲ್ ಏನಿದೆ ಅದು ಹೋಗೋ ತನಕ ಫ್ರೈ ಮಾಡಬೇಕಷ್ಟೇ. ಮಕ್ಳಿಗಂತೂ ಈ ಥರ ಮಾಡಿಕೊಟ್ರೆ ನಿಜವಾಗ್ಲೂ ತುಂಬ ಇಷ್ಟಪಟ್ಟು ತಿಂತಾರೆ. ಏನಾದರೂ ಎಮರ್ಜೆನ್ಸಿಗೆ ಖಾರವಾಗಿ ಏನಾದರೂ ಮಾಡಬೇಕಂದ್ರೆ ಈ ರೆಸಿಪಿ ಅಂತೂ ಟ್ರೈ ಮಾಡಲೇಬೇಕು, ಅಷ್ಟು ಟೇಸ್ಟ್ ಇರುತ್ತೆ ಮಾತ್ರ. ನಾನು ಈ ಥರ ಟ್ರೈ ಮಾಡೋಣ ಅನ್ಕೋತೀನಿ, ಬಟ್ ಆಗೋದೇ ಇಲ್ಲ. ಹಾಗಾಗಿ ನಮ್ಮವ್ರ ಕೈಲೇ ಮಾಡಿಸಿದ್ದು. ಚೆನ್ನಾಗಿ ಮಾಡ್ತಾರೆ ಮಾತ್ರ ಇದೊಂದು ರೆಸಿಪಿನ. ನಂತರ ಏನು ಮಾಡಬೇಕು, ಅದು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಯ್ತಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿತ್ತು. ಇದಕ್ಕಿವಾಗ ಒಂದೊಂದೇ ಮೊಟ್ಟೆನ ಅಕ್ಕಪಕ್ಕದಲ್ಲಿ ಹಾಕಿ ಚೆನ್ನಾಗಿ ಎಣ್ಣೆನಲ್ಲೇ ಒಂದು 3ರಿಂದ 4 ನಿಮಿಷ ಇದರಲ್ಲೇ ಫ್ರೈ ಮಾಡಿದ್ರೆ ಸಾಕು. ಏನಂದರೆ, ಮೊಟ್ಟೆ ಹಾಕಿ ಎಣ್ಣೆನಲ್ಲೇ ಫ್ರೈ ಮಾಡ್ತಾ ಬಂದರೆ ಅದೆಲ್ಲ ಎಣ್ಣೆ ಬಿಡ್ತಾ ಬರುತ್ತೆ. ಅಲ್ಲಿ ತನಕ ಒಂದು 2-3 ಮಿನಿಟ್ಸ್ ಸಾಕು ಅಷ್ಟೇ, ಉರಿತಾ ಬರಬೇಕು. ನೋಡಿ ಈ ಥರ ಬಂದಿದೆ.
ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ನಂತರ ಏನು ಮಾಡಬೇಕಂದ್ರೆ ನಾವು ಅದು ಪೌಡ್ರ್ ತೊಗೊಂಡಿದ್ದೀವಲ್ವ, ಖಾರದ ಪುಡಿ ಮತ್ತು ಫ್ರೈಡ್ ರೈಸ್ ಪೌಡ್ರು, ಗರಂ ಮಸಾಲೆ ಹಾಗೂ ಮೆಣಸಿನ ಪೌಡ್ರು, ಅದನ್ನು ಅಷ್ಟೇ ಫಸ್ಟು ರೈಸ್ ಹಾಕಿ ರೈಸ್ನ ಒಂದು 2 ಮಿನಿಟ್ಸು ಇದರಲ್ಲೇ ಫ್ರೈ ಮಾಡಿ ಆಮೇಲೆ ಆ ಪೌಡ್ರ್ ಏನೇನು ಹೇಳಿದ್ವಿ ಅದನ್ನೆಲ್ಲ ಇದಕ್ಕೆ ಹಾಕಿ ಒಂದು 2 ನಿಮಿಷ ಸಾಕು. ಇದ್ರ ಜೊತೆಗೆ ಬೇಕಾದರೆ ಹೇಳಿದ್ನೆಲ್ಲ 1 ಸ್ಪೂನಷ್ಟು ಟೊಮೆಟೊ ಕೆಚಪ್ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ ಹಾಗೆ ಹೋಯ್ತು, ಎಷ್ಟು ಬೇಗ ಆಗುತ್ತೆ ಅಂತ ಒಂದು 5 ನಿಮಿಷ ಸಾಕು ಅಷ್ಟೇ ಇದೊಂದು ರೆಸಿಪಿ ಮಾಡೋದಕ್ಕೆ. ಏನಂದರೆ ರೈಸ್ ಒಂದೊಂದು ಮಾಡಿಟ್ಕೊಂಡ್ರೆ ಸಾಕು. ಈ ಥರ ಪೌಡ್ರುಗಳೆಲ್ಲ ಹಾಕ್ಬಿಟ್ಟು ಈ ಥರ ಒಗ್ಗರಣೆ ಹಾಕಿ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಔಟ್ಸೈಡೆಲ್ಲ ಫ್ರೈಡ್ ರೈಸ್ ಎಲ್ಲ ತಿನ್ನೋದೇ ಇಲ್ಲ ಇವಾಗ. ಈ ಥರ ಟೇಸ್ಟ್ ಇರೋದಕ್ಕೋಸ್ಕರ ಈಗ ಮನೆಯಲ್ಲೇ ಎಲ್ಲ ಮಾಡ್ಕೊಬಿಡ್ತೀವಿ, ಬೇಗ ಆಗುತ್ತಲ್ಲ ಅನ್ನೋದಕ್ಕೋಸ್ಕರ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗನಿಗೆ ಮತ್ತು ಮಗಳಿಗಂತೂ ತುಂಬ ಇಷ್ಟ ಆಗುತ್ತಿದ್ದು. ಯಾವಾಗಲೂ ಅಷ್ಟೇ ವೀಕ್ಲಿ ಒನ್ಸ್ ಆದ್ರೂ ಈ ಥರ ಮಾಡ್ಕೊಂಡು ತಿಂತಾ ಇರ್ತೀವಿ. ಇನ್ನೇನಾಯಿತು, ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಹಸಿದು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಅಂದರೆ ಚೆನ್ನಾಗಿರುತ್ತೆ ಹಸಿ ಈರುಳ್ಳಿ ಜೊತೆ ತಿನ್ನೋದಕ್ಕೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಟೊಮೆಟೊ ಕೆಚಪ್ ಮಾತ್ರ ಮೇಲೆ ಹಾಕೋತೀನಿ ಅಷ್ಟೇ. ಅನಿತಾ, ಚುಚ್ಚಣ್ಣನ ಶರ್ಟ್ ಬೇಕಾ ನಿನಗೆ? ಮತ್ತೆ ಏನಕ್ಕೆ ಹಾಕೊಂಡಿರೋದು? ಅಣ್ಣಂದು ಏನಿಟ್ರು ಬಿಡಲ್ಲ ಅಲ್ಲ ನೀನು? ಬೇಕಾಯ್ತು ನಿನಗೆ? ಚುಚ್ಚಣ್ಣ ಬಂದರೆ ಪೆಟ್ಟು ಕೊಡ್ತಾನೆ ನಿನಗೆ. ನಂದು ಟೀ ಶರ್ಟು ಅನ್ನುತ್ತೆ. ಏನು ಮಾಡ್ತೀಯಾ ಚುಚ್ಚಣ್ಣಗೆ? ಬೇಡ, ಬಿಚ್ಕೊಡು, ಕುಡಿಲಿ, ಬಿಚ್ಕೊಡು ಅಂದರೆ ಆಯ್ತಾನೆ ನಿನಗೆ. ಬಯಸ್ಕೊತೀಯ ಅಣ್ಣನ ಕೈಲಿ? ಬಯಸ್ಕೊತೀಯ ಚುಚ್ಚಣ್ಣ ಕೈಲಿ? ಇದನ್ನು ಕೊಡಲ್ಲ, ಇದು ಅಣ್ಣಂದೇನೆ ಸ್ವೆಟ್ರು. ಬೇಕಾ ಇದನ್ನು ನಿನಗೆ? ಪರಿಮಾ, ಮತ್ತು ಶರ್ಟು ಕೊಡು, ಟೀ ಶರ್ಟ್ ಕೊಡು. ಪರಿಮಾ ಕೊಡು ಚಮ್ಮಿ. ಬರಲಿ ಇರೋ, ಅಣ್ಣಗೆ ಹೇಳ್ತೀನಿ ನಾನು. ಚುಚ್ಚಣ್ಣ ಪರಿಣಿತ ಇದ್ದಾಳಲ್ಲ, ಶರ್ಟ್ ಬೇಕು ಅಂತ ಅಂದ್ಲು ಅಂತೀನಿ. ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಕಿಚನ್ ಕ್ಲೀನಿಂಗೆಲ್ಲ ಇತ್ತಲ್ಲ ಕೆಲಸ, ಅದರಲ್ಲೇ ಆಯಿತು. ಹಾಗಾಗಿ ಟೈಮ್ ಇಲ್ಲ ಅಂದ್ಬಿಟ್ಟು ದಂಟಿನ ಸೊಪ್ಪಿತ್ತಲ್ಲ, ಇದರಲ್ಲೇ ನಾನು ದಂಟಿನ ಸೊಪ್ಪಿನ ಪಚಡಿ ಟ್ರೈ ಮಾಡೋಣ ಅಂತ ಫಸ್ಟು ಟೈಮ್ ಮಾಡ್ತಿರೋದು. ಬಟ್ ಟೇಸ್ಟ್ ಹೇಗಿತ್ತು ಏನೋ ಅಂದ್ಕೊಂಡು ಡೌಟಲ್ಲಿ ಮಾಡಿದೆ. ಈ ರೆಸಿಪಿನ ನಾನು ಡೀಟೇಲಾಗೆಲ್ಲ ತೊಗೊಳಕ್ಕೆ ಹೋಗಲಿಲ್ಲ, ಯಾಕೆಂದರೆ ಹೇಗಿರುತ್ತೇನೋ ಫಸ್ಟು ಟ್ರೈ ಮಾಡಿ ನೋಡೋಣ. ಟೇಸ್ಟ್ ಏನಾದರೂ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಯಾವಾಗಲಾದರೂ ರೆಸಿಪಿ ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಮತ್ತು ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು ಮಾತ್ರ. ಏನಂದರೆ ಕೆಲವೊಂದಷ್ಟು ಐಟಮ್ಗಳು ನಾನು ಇದಕ್ಕೆ ಆ್ಯಡ್ ಮಾಡಿಲ್ಲ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ನಾನು ಇದಕ್ಕೆ ಒಂದೇನೋ ಎಕ್ಸ್ಟ್ರಾ ಟೊಮೆಟೊ ಹಾಕ್ತೆ. ಮಿಕ್ಕಿದ್ದೆಲ್ಲ ಏನೇನು ಐಟಮ್ ಇದ್ವು ಅವೆಲ್ಲ ಹಾಕಿದ್ದೀನಿ. ಏನಂದರೆ ಮೊದಲನೇದಾಗಿ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು, ಸಾಸಿವೆ, ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೆ. ನಂತರ ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕಿ ಎಣ್ಣೆ ಬಿಟ್ಟ ತಕ್ಷಣ ಅದಕ್ಕೆ ಸೊಪ್ಪು ಹಾಕ್ಬಿಟ್ಟು ಒಂದು 3 ನಿಮಿಷ ಅದರಲ್ಲೇ ಬೇಯಿಸ್ದೆ ಅಷ್ಟೇ. ಏನಂದರೆ ಈ ಪಚಡಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಇದು ನೀರನ್ನ ಹಾಕ್ಬಿಟ್ರೆ ಅದ್ರದ್ದು ಟೇಸ್ಟು ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ನಾನು ಇದಕ್ಕೆಲ್ಲ ನೀರು ಹಾಕಿಲ್ಲ. ನಾರ್ಮಲ್ಲು ಈಗ ಒಂದು 2-3 ಸ್ಪೂನು ಆಯಿಲ್ ಹಾಕ್ತೀವಲ್ವ, ಇನ್ನೊಂದು 2 ಸ್ಪೂನು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಷ್ಟೇ. ಹಾಗಾಗಿ ಏನಂದರೆ ನನ್ನ ಮಗಳಿಗಂತೂ ಪಲ್ಯ ಎಲ್ಲ ಇಷ್ಟ ಆಗಲ್ಲ, ಅವಳು ಅಷ್ಟೇ, ಮಗನೂ ಅಷ್ಟೇ. ಅವ್ರುಗಳೆಲ್ಲ ಬಾಯಿಗೇನಾದರೂ ಈ ಸೊಪ್ಪು ತರಕಾರಿ ಸಿಕ್ಬಿಟ್ರೆ ಸರಿಯಾಗಿ ತಿನ್ನಲ್ಲ. ಏನಾದರೂ ಬಾಯಲ್ಲಿ ಒಂದು ಸ್ವಲ್ಪ ಸಿಕ್ತು ಅಂದ್ರೂ ಉಗಿಯೋದು ಜಾಸ್ತಿ. ಈ ಥರ ಆದರೂ ಟ್ರೈ ಮಾಡಿದ್ರೆ ತಿಂತಾಳೇನೋ ಅಂದ್ಬಿಟ್ಟು ಇವತ್ತು ಆ ಥರ ಟ್ರೈ ಮಾಡಿದೆ ಅಷ್ಟೇ. ಈಗ ಪಾಪಗೂ ಒಂದ್ಸಲಿ ತಿನ್ನಿಸ್ದೆ, ಪಾಪಗೆ ಇಷ್ಟ ಆಯಿತು. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಸೊಪ್ಪು ಸಿಕ್ಕಿದ್ದಕ್ಕೆ ಉಗಿತಾ ಇದ್ಲು, ನಂತರ ಪಾಪಗೆ ಇಷ್ಟ ಆಯ್ತಲ್ಲ ತಿಂದಳು. ನೆಕ್ಸ್ಟ್ ಏನಾದರೂ ನಾನು ಈ ಥರ ರೆಸಿಪಿ ಏನಾದರೂ ಟ್ರೈ ಮಾಡಿದ್ರೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಯಾವ ರೀತಿ ಇತ್ತು ಅಂತ. ಐ ಹೋಪ್ ತಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದವ್ರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಹಾಗೂ ನನ್ನ ಈ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.